ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ ಸ್ಕಿನ್ ಗ್ಲೋಯಿಂಗ್ಗೋಸ್ಕರ ಇನ್ನೊಂದು ಹೋಮ್ ರೆಮಿಡಿಯನ್ನು ನಾನು ತಿಳಿಸಲು ಪ್ರಯತ್ನ ಮಾಡ್ತೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಇದಕ್ಕೆ ಮಾಡುವುದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ವಾರದಲ್ಲಿ ಒಂದು 2 ಸರಿ ಅಥವಾ 3 ಸರಿ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ. ವಾವ್ ಅಂತ ನೀವೇ ಅಂತೀರಾ. ಇದನ್ನು ಮಾಡೋದು ಏನಂದರೆ, ಫಸ್ಟು ಒಂದು ಬೌಲಲ್ಲಿ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಅರ್ಧ ಸ್ಪೂನಷ್ಟು ರೋಸ್ ಪೌಡರನ್ನು ಹಾಕ್ಕೊಳ್ಳಿ. ಆಮೇಲೆ ರೋಸ್ ಪೌಡರ್ ಅಂದರೆ ನಿಮಗೆ ಗೊತ್ತಿದೆ, ನೀವು ರೋಸ್ ಗಿಡ ಇರುತ್ತಲ್ಲ ಅದನ್ನು ಎಲೆಗಳನ್ನು ಒಣಗಿಸ್ಬಿಟ್ಟು ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಇಟ್ಕೋಬೋದು ಒಂದು. ಇಲ್ಲ ಅಂದರೆ ನಿಮ್ಗೆ ಆಗಲ್ಲ ಅಂದರೆ ಅಂಗಡಿಯಲ್ಲೇ ಸಿಗುತ್ತೆ, ರೋಸ್ ಪೌಡರನ್ನು ಕೇಳಿದರೆ ಕೊಡ್ತಾರೆ. ಆಯುರ್ವೇದಿಕ್ ಅಂಗಡಿಯಲ್ಲಿ ನಿಮಗೆ ಸಿಕ್ಕೇ ಸಿಗ್ತದೆ. ಅದನ್ನು ತಂದು ಇಟ್ಕೊಂಡ್ಬಿಟ್ರೆ ನೀವು ಕ್ರಮೇಣ ಯಾವಾಗಾದರೂ ನಿಮ್ಗೆ ಯೂಸ್ ಮಾಡ್ಕೋಬೋದು. ಅದನ್ನು 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಕಡಲೆ ಹಿಟ್ಟು 1 ಸ್ಪೂನು, ರೋಸ್ ಪೌಡರ್ 1 ಸ್ಪೂನು, ಆಮೇಲೆ ಗ್ಲೀಸರಿನ್ ಅಂತ ಬರುತ್ತೆ, ಆ ಗ್ಲೀಸರಿನ್ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ಆಮೇಲೆ ಅದ್ರ ಜೊತೆನೇ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಂಬಿಡಿ. ಪೇಸ್ಟಾಗಿ ನೀಟಾಗಿ ಹದವಾಗಿ ಕಲಿಸ್ಕೊಂಬಿಡಿ. ಕಲಿಸ್ಕೊಂಡು ಆದಮೇಲೆ ಫಸ್ಟ್ ಮುಖವನ್ನು ನೀಟಾಗಿ ಸ್ವಚ್ಛವಾಗಿ ತಣ್ಣೀರಿಂದ ತೊಳ್ಕೊಂಬಿಡಿ. ತೊಳ್ಕೊಂಡು ಆದಮೇಲೆ ಈ ಫೇಸ್ ಪ್ಯಾಕ್ ಮಾಡ್ಕೊಂಡಿರ್ತಲ್ಲ ಇದನ್ನು ಮುಖಕ್ಕೆ ಹಚ್ಕೊಂಡು ಒಂದು 10 ರಿಂದ 15 ನಿಮಿಷ ಬಿಟ್ಟಾದಮೇಲೆ ನೀವು ತಣ್ಣೀರಿಂದ ಮುಖ ತೊಳ್ಕೊಬೋದು. ಇದನ್ನು ವಾರದಲ್ಲಿ 2 ಸರಿ ಅಥವಾ 3 ಸರಿ ನೀವು ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಇದೇ ಥರ ಮತ್ತು ಉಪಯುಕ್ತ ಮಾಹಿತಿ ಬೇಕಾದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋಗಳಿಗೆ ಮತ್ತೆ ನಾನು ತಿಳಿಸಲು ಪ್ರಯತ್ನ ಮಾಡ್ತೀನಿ. ಯಾರು ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಿಮ್ಗೆ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪ್ತದೆ. ಆಮೇಲೆ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ಈ ವಿಡಿಯೋದನಿಗೆ ಮುಕ್ತಾಯ ಮಾಡ್ತಾ ಮುಂದಿನ ವಿಡಿಯೋದನಿಗೆ ಮತ್ತೆ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.